ಎಸ್, ಈಗ ಧರ್ಮಸ್ಥಳ ಪ್ರಕರಣ ಈಗ ಮಹತ್ವದ ಹಂತಕ್ಕೆ ತಲುಪಿರುವಂಥದ್ದು. ಸಿ.ಟಿ. ರವಿ ಅವರ ಪತ್ರದ ಮೂಲಕ ಈಗ ಸಿಬಿಐ ತನಿಖೆ ಬೇಡಿಕೆ ಜೋರಾಗ್ಬಿಟ್ಟಿದೆ. ನೋಡಿ, ಧರ್ಮಸ್ಥಳ ಪ್ರಕರಣ ಇದು ಮುಗಿಯದೇ ಇರುವಂತಹ ಬಾಧೆ ಎಲ್ರಿಗೂ ಕೂಡ. ಇದು ಕೂಡ ರಾಜಕೀಯ ವಲಯದಲ್ಲಿ ಈಗ ಹೊಸ ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿರುವಂಥದ್ದು. ಇದು ಕೇವಲ ಆರೋಪಗಳ ವಿಚಾರವಲ್ಲ, ಕೋಟ್ಯಾಂತರ ಭಕ್ತರ ನಂಬಿಕೆಗೂ ಸಂಬಂಧಿಸಿದಂತಹ ಸೂಕ್ಷ್ಮ ವಿಷಯ ಅನ್ನೋದು ನಮಗೆ ಈ ಪ್ರಕರಣದಿಂದ ಗೊತ್ತಾಗ್ತಾ ಇರುವಂಥದ್ದೇ. ಇನ್ನು ಪ್ರಕರಣದ ಗಂಭೀರತೆ ಈಗ ಹೆಚ್ಚಾಗ್ಬಿಟ್ಟಿದೆ. ನೋಡಿ, ಡಿ.ಕೆ. ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆದ್ಮೇಲೆ ಈ ಬುರ್ಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮಾಸ್ಕ್ ಮ್ಯಾನ್ ಇನ್ನಿಲ್ಲದ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾನೆ. ಈ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಸದ್ಯ ಈ ಪ್ರಕರಣವನ್ನ ಸಿಬಿಐಗೆ ಒತ್ತಾಯಿಸಿ ಸಿಬಿಐ ಕೊಡಿ, ಸಿಬಿಐ ಇನ್ನಷ್ಟು ದೊಡ್ಡ ಮೇಜರ್ ಆಗಿ ಕೆಲಸ ಮಾಡಲಿ ಅಂತ ಹೇಳಿ ಇಲ್ಲಿ ಸಿ.ಟಿ. ರವಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಒತ್ತಾಯಿಸಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಮುಂದಿನ ನಡೆ ಏನಾಗಿರುತ್ತೆ ಹಾಗಿದ್ರೆ? ಸಿ.ಟಿ. ರವಿ ಬಿಜೆಪಿಯ ಕಟ್ಟಾಳು. ಸೊ ಈಗ ಅವರು ರಾಜಕೀಯದಲ್ಲಿದ್ದಾಗ ಏನೂ ಕೆಲಸ ಮಾಡಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹರಿಹಾಯ್ದಿದ್ದು ಇದೆ. ಈಗ ಸಿ.ಟಿ. ರವಿ ಮುಖ್ಯಮಂತ್ರಿಗೆ ಧರ್ಮಸ್ಥಳ ಪ್ರಕರಣವನ್ನು ದೀರ್ಘವಾಗಿ ಪರಿಗಣಿಸಿ ಅದನ್ನು ಗಂಭೀರವಾಗಿ ತನಿಖೆ ನಡೆಸಿ SIT ಕೊಡಿ ಅಂತ ಪತ್ರ ಬರೆದಿದ್ದಾರಲ್ಲ, ಹಾಗಾಗಿ ಡಿ.ಕೆ. ಶಿವಕುಮಾರ್ ಇದನ್ನ ಗಂಭೀರವಾಗಿ ತಗೊಳ್ತಾರಾ? ಅವ್ರ ಮುಂದಿನ ನಡೆ ಏನು ಅನ್ನೋದೇ ಈಗ ಎಲ್ಲರ ಚಿತ್ತ ನೆಟ್ಟಿರೋದು. ಇನ್ನು ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ಧರ್ಮಸ್ಥಳ ಕೇಸ್ಗೆ ನ್ಯಾಯ ಏನಾದರೂ ಸಿಕ್ಬಿಡತ್ತಾ? ಸಿದ್ದರಾಮಯ್ಯನವರಿದ್ದಾಗ ಈ ಕೇಸ್ ಹಳ್ಳ ಹಿಡಿತು ಅಂತ ಬಹಳಷ್ಟು ಜನ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತದ್ರಲ್ಲಿ ಈ ಕೇಸ್ನ ಹೆಂಗ್ ಸ್ಟ್ರಾಂಗ್ ಆಗಿ ತಗೊಳ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಹೇಳಿ ಡಿ.ಕೆ. ಶಿವಕುಮಾರ್ ದೇವರ ಪರಮ ಭಕ್ತ ಆಗಿರೋದ್ರಿಂದ ಇದನ್ನೇನಾದ್ರೂ ಸೀರಿಯಸ್ ಆಗಿ ತಗೊಂಡು SIT ಕೊಡುವಂತಹ ಚಾನ್ಸಸ್ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ಮತ್ತೊಂದ್ ಕಡೆ ನೋಡಿ, ಧರ್ಮಸ್ಥಳ ಅಸಹಜ ಸಾವಿಗೆ ನ್ಯಾಯ ಸಿಗಲ್ವಾ? ನೋಡಿ, ಮತ್ತೊಂದ್ ಕಡೆ ಹಾಗಿದ್ರೆ ನ್ಯಾಯ ಸಿಗಲ್ವಾ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇರುವಂಥದ್ದು. ನೋಡಿ, ಶರಾವತಿಯಲ್ಲಿ ಸೌಜನ್ಯ ಪ್ರಕರಣ ಮುಳುಗೋಯ್ತು ಅಂತ ಒಂದಷ್ಟು ಜನ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಧರ್ಮಸ್ಥಳ ಕೇಸ್ ಹಾಗಿದ್ರೆ ಹಳ್ಳ ಹಿಡಿಯುತ್ತಾ? ಈ ಹಿಂದೆ ಆದಂತೆ ಈ ಕೇಸ್ಗಳು ಏನಾದರೂ ಹಳ್ಳ ಹಿಡಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ? ಧರ್ಮಸ್ಥಳ ಅಸಹಜ ಸಾವಿಗೆ ನ್ಯಾಯ ಸಿಗೋದೇ ಇಲ್ವಾ? ಕಳೆದ 4-5 ವರ್ಷದಿಂದ ಈ ಧರ್ಮಸ್ಥಳ ಕೇಸ್ನ ಪ್ರಕರಣಗಳು ಬಹಳ ತೀವ್ರವಾಗಿ ಹೋಗ್ತಾ ಇದೆ. ಧರ್ಮಸ್ಥಳ ನಮ್ಮ ವೀರೇಂದ್ರ ಹೆಗಡೆ ಆಗಿರ್ಬೋದು, ಜೊತೆಗೆ ಅವರ ಕುಟುಂಬ, ನಿಶ್ಚಲ್ ಜೈನ್ ಅವರ ಮಗ, ಅವರ ತಮ್ಮ, ಇಡೀ ಕುಟುಂಬವನ್ನೇ ಎಳೆದು ಬೀದಿಗೆ ತಂದಿದ್ದು ಈ ಧರ್ಮಸ್ಥಳ ಸೌಜನ್ಯ ಕೇಸ್ ಪ್ರಕರಣ. ಹಾಗಾಗಿ ಇದಕ್ಕೆ ನ್ಯಾಯ ಸಿಗುತ್ತಾ? ಅದರಲ್ಲೂ ಕೂಡ ದೇವಮಾನವ ವೀರೇಂದ್ರ ಹೆಗಡೆ ಅವರು ಇರೋದ್ರಿಂದ ಅದನ್ನು ಯಾರೂ ಕೂಡ ಕೇಸ್ ಮುಟ್ಟೋಕೆ ಹೋಗಲಿಲ್ಲ. ಜೊತೆಗೆ ಒಂದಷ್ಟು ಖಾಸಗಿ ವಾಹಿನಿಗಳು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರೆ ಮತ್ತೊಂದಷ್ಟು ಖಾಸಗಿ ವಾಹಿನಿಗಳು ಪರವಾಗಿ ಧ್ವನಿ ಎತ್ತಿದ್ವು. ಹಾಗಾಗಿ ಇದು ಇಲ್ಲಿಗೆ ಮುಗಿದೇ ಇರುವಂತಹ ಅಧ್ಯಾಯ. ಜೊತೆಗೆ ಈಗ ಡಿ.ಕೆ. ಶಿವಕುಮಾರ್ ಇಲ್ಲಿ ಅಧಿಕಾರ ವಹಿಸಿರೋದ್ರಿಂದ ಸೌಜನ್ಯಗೆ ನ್ಯಾಯ ಸಿಗಬಹುದಾ ಅನ್ನುವಂಥದ್ದು ಪ್ರಶ್ನೆ. ಈಗ ಮತ್ತೆ ಈ ಪ್ರಕರಣ ಭುಗಿಲೆದ್ದಿರುವಂಥದ್ದು. ಹಾಗೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರ ಈಗ ಯಾವ ನಿರ್ಧಾರ ಕೈಗೊಳ್ಳಬಹುದು ಮುಂದಿನ ದಿನಗಳಲ್ಲಿ? ಕೇಳಿ ಡಿ.ಕೆ. ಶಿವಕುಮಾರ್ಗೆ ದೇವರಂದ್ರೆ ಬಹಳ ಇಷ್ಟ, ಅದು ಕೂಡ ಧರ್ಮಸ್ಥಳ ಮಂಜುನಾಥ ಅಂತಂದ್ರೆ ಇನ್ನಿಲ್ಲದ ಭಕ್ತಿ ಭಾವ. ಹಾಗಾಗಿ ಈ ಕೇಸ್ನ ಏನಾದರೂ ಮುನ್ನೆಲೆಗೆ ತಗೊಂಡು ಹೋಗ್ಬೋದಾ? SIT ಕೊಡ್ಬೋದಾ? ಸಿ.ಟಿ. ರವಿ ಅವರ ಮಾತನ್ನ ಕೇಳ್ತಾರಾ? ಅಥವಾ ನಮ್ಮ ದೇವದೂತ, ನಮ್ಮ ಇವರು ದೇವಮಾನವ ಅಂತ ಏನು ಕರಿತೀವಿ, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಒಂದು ಕಾರ್ಯವೈಖರಿ ಅಥವಾ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಬರೀ ಇದನ್ನ ಕೇಸನ್ನ ಇದ್ರ ಮತ್ತೆ ಹಳ್ಳ ಹಿಡಿಸ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಜೊತೆಗೆ ಸಿಬಿಐ ತನಿಖೆಗೆ ಸರ್ಕಾರ ಏನಾದರೂ ಹಸಿರು ನಿಶಾನೆಯನ್ನ ತೋರಿಸುತ್ತಾ? ನೋಡಿ, ಹೆಣ್ಮಕ್ಳ ಸಾವಿಗೆ ಡಿ.ಕೆ. ಶಿವಕುಮಾರ್ ನ್ಯಾಯ ಕೊಡಿಸ್ತಾರಾ? ಕೇಳಿ ಡಿ.ಕೆ. ಶಿವಕುಮಾರ್ ಹೆಣ್ಮಕ್ಳನ್ನ ಬಹಳ ಗೌರವದಿಂದ ನೋಡ್ಕೊಂಡು ಬಂದಿದ್ದಾರೆ. ಅವರ ಸರ್ಕಾರದಲ್ಲಿ ಬಹಳಷ್ಟು ಹೆಣ್ಮಕ್ಳು ಅವರನ್ನ ಫಾಲೋ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಹಾಗಾಗಿ ಈಗ ಒಂದು ಹೆಣ್ಣು ಮಗು ಸತ್ತು ಹಲವಾರು ವರ್ಷ, ದಶಕಗಳೇ ಕಳೆದ್ರೂ ಕೂಡ ಆ ಹೆಣ್ಮಗು ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಈ ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಈ ಕೇಸ್ನ ಮರು ತನಿಖೆ ಮಾಡಿ ಅಂದಾಗಲೂ ಕೂಡ ಅಷ್ಟಾಗಿ ತನಿಖೆ ಮಾಡಲಿಲ್ಲ ಅನ್ನುವಂಥದ್ದು ಇಲ್ಲಿ ಸೌಜನ್ಯ ತಾಯಿ ಆಗಿರ್ಬೋದು, ಹೋರಾಟಗಾರರು, ಜೊತೆಗೆ ಬುರ್ಡೆ ಗ್ಯಾಂಗ್ನ ವಾದ ಆಗಿತ್ತು. ಸೊ ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದ್ರಿಂದ ಇದನ್ನೇನಾದ್ರೂ ಗಂಭೀರವಾಗಿ ತಗೊಂಡು ಅವರಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ನೋಡಿ, ಧರ್ಮಸ್ಥಳ 1990ರಿಂದ ಶುರುವಾಗಿ 2021ರ ಅವಧಿಯಲ್ಲಿ ಸಂಭವಿಸಿರುವಂತಹ ಇಲ್ಲಿ 74 ಅಸಹಜ ಸಾವುಗಳ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಈಗ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನೇನೋ ಕೊಟ್ಟಿದೆ. ಆದರೆ ಈ ಕೇಸ್ನ ತನಿಖೆಗಾಗಿ ವಿಶೇಷ ತನಿಖಾ ತಂಡ SITಯನ್ನ ಕೂಡ ರಚಿಸಿಬಿಟ್ಟಿದ್ದಾರೆ. ಹಾಗಾದ್ರೆ ಈ ಕೇಸ್ನ ಮರುಪರಿಶೀಲನೆ ಜೊತೆಗೆ ಈ ದಾಖಲೆ ಸಂಗ್ರಹಣೆ ಆಲ್ರೆಡಿ ಪ್ರಗತಿಯಲ್ಲಿದೆ ಅಂತಾನೂ ಹೇಳಲಾಗ್ತಿದೆ. ಹಾಗಾದ್ರೆ ನ್ಯಾಯಕ್ಕಾಗಿ ಕಾನೂನು ಹೋರಾಟಗಳು ಕೂಡ ಮುಂದುವರೆದಿದೆ. ಇನ್ನಿಲ್ಲದ ಫ್ರೀಡಂ ಫೈಟರ್ಸ್ ಮತ್ತೆ ಬರ್ತಿದ್ದಾರೆ. ಒಂದ್ ಕಡೆ ಬುರ್ಡೆ
ಕಡೆಗೆ ಹಂಗಾದ್ರೆ ಮತ್ತೊಂದು ಕಡೆಗೆ ಸೌಜನ್ಯ ತಾಯಿ ಜೊತೆಗೆ ಈ ಕಡೆಗೆ ಹೆಣ್ಮಕ್ಳ ಜೊತೆಗೆ ನಾವಿದ್ದೀವಿ, ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅಂತ ಕೂಡ ಬಹಳಷ್ಟು ಜನ ಹೋರಾಟ ಮಾಡಿದ್ದೂ ಇದೆ. ಹಾಗಾಗಿ ಈಗ ಹೈಕೋರ್ಟ್ ನಿರ್ದೇಶನದಂತೆ 74 ಅಸಹಜ ಸಾವುಗಳ ಪ್ರಸ್ತುತ ಸ್ಥಿತಿ ಮತ್ತು ಕೈಗೊಂಡಿರುವ ಕ್ರಮದ ಕುರಿತು ಈಗ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ನೋಡಿ, ಇಲ್ಲಿ ಸವಿವರವಾದ ವರದಿ ಕೊಡಬೇಕು ನೀವು. ಎಲ್ಲ ವರದಿ 74 ಸಾವು ಹೆಂಗೆ ಸಂಭವಿಸ್ತು, ಎಲ್ಲಾಯಿತು, ಯಾರು ಹುಡುಗಿರು, ಎಷ್ಟು ಏಜು, ಏನು ಓದ್ತಾ ಇದ್ರು, ಎಲ್ಲಿ ಅವರ ಮನೆ, ಅವರು ವಾಸವಿದ್ದ ಸ್ಥಳ, ಈ ಎಲ್ಲ ಆಯಾಮದಲ್ಲಿ ಜೊತೆಗೆ ಹೆಂಗ್ ಸತ್ರು ಎಲ್ಲವನ್ನ ಕೂಡ ಸವಿವರವಾಗಿ ನೀವು ಕೊಡಬೇಕು ಅಂತ ಈಗ ಸರ್ಕಾರ ವಿಶೇಷ ತನಿಖಾ ತಂಡವನ್ನ ರಚಿಸಿದೆ. ಅದರಲ್ಲಿ ಹಲವು ಕೇಸ್ಗಳು ಆಳವಾದ ಪರಿಶೀಲನೆ ನಡೀತಾ ಇದೆ. ಕೆಲವೊಂದು ಕೇಸ್ಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಸೌಜನ್ಯ ಕೇಸ್ ಕೂಡ ಒಂದು. ಹಾಗಾಗಿ ಸೌಜನ್ಯ ಅತ್ಯಾಚಾರ ಮತ್ತು ಈ ಕೊಲೆ ನಡೆದ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನಿರ್ಲಕ್ಷ್ಯ ವಹಿಸಿತ್ತು, ಅದೇ ರೀತಿ ಈಗಿನ ಸರ್ಕಾರವು ನಿರ್ಲಕ್ಷ್ಯವನ್ನ ತೋರ್ತಾ ಇರೋದು ಸದ್ಯ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಹಾಗಾಗಿ ಆರಂಭದಲ್ಲೇ ಗೃಹ ಸಚಿವರು ನೀಡಿದಂಥ ಹೇಳಿಕೆ, ಆ ನಂತರದಲ್ಲಿ ಮುಖ್ಯಮಂತ್ರಿಗಳ ಕಾಳಜಿ ಇಲ್ಲದ ಉತ್ತರಗಳು, ಇವೆಲ್ಲವೂ ಕೂಡ ಸರ್ಕಾರದ ಬದ್ಧತೆ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡುವಂತೆ ಮಾಡಿಬಿಟ್ಟಿದೆ. ಸೊ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಹೋರಾಟ ಈಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹೈಜಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೆ ಅವರು ಈಗ ಬೀದಿಗಿಳಿದು ಅವರ ಶಕ್ತಿ ಪ್ರದರ್ಶನ, ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದು. ಇನ್ನು ಕೆಲವರಿಗೆ ಈ ಹೋರಾಟ ಪ್ರತಿಷ್ಠೆಯ ರಕ್ಷಣೆ ರಂಗವಾಗಿದೆ. ನೋಡಿ, ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಜೊತೆಗೆ ಇಲ್ಲಿ ಗಿರೀಶ್ ಮಟ್ಟಣ್ಣನವರು, ಇವರಿಗೆಲ್ಲ ಇದೊಂದು ಹೋರಾಟ ಪ್ರತಿಷ್ಠೆ. ಯಾಕಂದ್ರೆ ಇದನ್ನು ಶುರು ಮಾಡಿರೋದೇ ಅವರು, ಆರಂಭ ಆಗಿರೋದೇ ಅವರಿಂದ. ಹಾಗಾಗಿ ಈ ಹೋರಾಟ ಅವರಿಗೆ ಪ್ರತಿಷ್ಠೆಯಾಗಿದೆ. ಸೊ ಇನ್ನು ರಾಜಕೀಯ ಶಕ್ತಿಗಳಿಗೆ ಸೌಜನ್ಯ ಪ್ರಕರಣ ಒಂಥರ ಚುನಾವಣಾ ವಿಷಯ. ಎಲೆಕ್ಷನ್ ಬಂದಾಗ ಹೋಗ್ಬಿಟ್ಟು ನಾವು ನಿಮ್ಮ ಪರವಾಗಿದ್ದೀವಿ, ನಿಮ್ಮ ಪರವಾಗಿ ನಿಲ್ತೀವಿ ಅಂತ ಒಂದಷ್ಟು ಜನ ಅಂದ್ರೆ, ಮತ್ತೊಂದು ಕಡೆ ವೀರೇಂದ್ರ ಹೆಗಡೆ ಅವರ ಪರವಾಗಿ ಕೂಡ ಬ್ಯಾಟ್ ಬೀಸಿರೋರು ತುಂಬಾ ಜನ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಪ್ರತಿಷ್ಠೆ, ಒಂದ್ ಕಡೆ ರಾಜಕೀಯ ವಿಚಾರವಾಗಿ ಸೌಜನ್ಯ ಪ್ರಕರಣ ಹಳ್ಳ ಹಿಡಿತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ವಿಚಾರ. ಹಾಗಿದ್ರೆ ಇದು ಹೋರಾಟದ ವೇದಿಕೆ ಕೆಸರೆರಚಾಟ ಆಗಬಾರದು. ಜೊತೆಗೆ ಒಟ್ಟಿನಲ್ಲಿ ಈ ಸೌಜನ್ಯಾಳ ಪರ ಹೋರಾಟ ರಾಜ್ಯದ ಜನರಲ್ಲಿ ಕಿಚ್ಚು ಹಚ್ಚಿದೆ ವಿನಃ ಸರ್ಕಾರವನ್ನ ಬಡದೆಬ್ಬಿಸುವಲ್ಲಿ ಇದು ಶಕ್ತವಾಗಿಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಮಾತು. ಕಾದ್ ನೋಡೋಣ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಈ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆಯಲ್ಲ, ಇದನ್ನೇನಾದರೂ ಸುದೀರ್ಘವಾಗಿ SIT ಗಂಭೀರ ತನಿಖೆ ಮಾಡಿ ಏನಾಗಿದೆ, ಯಾರು ತಪ್ಪಿತಸ್ಥರು, ಯಾರು ದೂರುದಾರರು, ಯಾಕೆ ಇದನ್ನ ಪೊಲೀಸ್ ನಿರ್ಲಕ್ಷ್ಯ ಮಾಡ್ತು ಅನ್ನೋದೆಲ್ಲ SIT ತನಿಖೆಯಲ್ಲಿ ಬಹಿರಂಗವಾಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ.